ನನ್ನೆಲ್ಲ ಶಿಕ್ಷಕ ವಿದ್ಯಾರ್ಥಿ ಮಿತ್ರರೇ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಶಿಕ್ಷಕರ ಅರ್ಹತಾ ಪರೀಕ್ಷೆ 2024 ದಟ್ ಇಸ್ TET 2024 ವಿಜ್ಞಾನ ಪತ್ರಿಕೆ 1 ಮತ್ತು 2ರಲ್ಲಿ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಕೇಳಬಹುದಾದಂಥ ಮತ್ತು ಬಹಳ ಮಹತ್ವಪೂರ್ಣವಾದಂಥ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಅಧ್ಯಯನ ಮಾಡೋಣ. ಲೆಟ್ಸ್ ಲುಕ್ ಎಟ್ ದ ಟಾಪಿಕ್ ದೆನ್. ಈ ಕೆಳಗಿನವರಲ್ಲಿ ಒಂದು ಬೃಹತ್ ಪೋಷಕಾಂಶವಾಗಿದೆ. ಇಲ್ಲಿ 4 ಆಪ್ಷನ್ ಇರ್ತವೆ: ಕಾರ್ಬನ್, ಕಬ್ಬಿಣ, ಕ್ಲೋರಿನ್, ಮ್ಯಾಂಗನೀಸ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಕಾರ್ಬನ್. ಇನ್ನು ಈ ಕೆಳಗಿನಲ್ಲಿ ಒಂದು ಕಿರು ಪೋಷಕಾಂಶವಾಗಿದೆ: ಪೊಟ್ಯಾಷಿಯಂ, ನೈಟ್ರೋಜನ್, ಆಕ್ಸಿಜನ್ ಮತ್ತು ಸತು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಸತು. ಕಾರ್ಬೋಹೈಡ್ರೇಟ್ಗಳಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಪ್ರಮಾಣ 2:1, 1:2, 3:1 and 1:3. ಇಲ್ಲಿ ಸರಿಯಾದ ಉತ್ತರ 2:1. ಓಕೆ, 1 ಗ್ರಾಮ್ ಕಾರ್ಬೋಹೈಡ್ರೇಟ್ ಸಂಪೂರ್ಣ ದಹಿಸಿ ಬಿಡುಗಡೆಯಾಗುವ ಶಕ್ತಿಯ ಪ್ರಮಾಣ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ 1.7 kg, 4 kg, 4.2 kg, 2 kg. ಇಲ್ಲಿ ಸರಿಯಾದ ಉತ್ತರ 1.7 kg, ಆಪ್ಷನ್ ಎ. ಇನ್ನು 6 ಇಂಗಾಲದ ಪರಮಾಣುಗಳನ್ನು ಹೊಂದಿರುವ ಕಾರ್ಬೋಹೈಡ್ರೇಟ್ ಅನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಗ್ಲೂಕೋಸ್, ರೈಬೋಸ್, ಎರಿಥ್ರೋಸ್, ಹೆಪ್ಟೋಸ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಗ್ಲೂಕೋಸ್. ಇನ್ನು ಲ್ಯಾಕ್ಟೋಸ್ ಈ ಕೆಳಗಿನ ದ್ವಿಶರ್ಕರಿಗಳಿಂದ ಆಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಗ್ಲೂಕೋಸ್ ಪ್ಲಸ್ ಫ್ರುಕ್ಟೋಸ್, ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್, ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್, ಗ್ಲೂಕೋಸ್ ಪ್ಲಸ್ ಮಾಲ್ಟೋಸ್ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್ ಅಂತ. ಇನ್ನು ಕ್ವೆಶ್ಚನ್ ನಂಬರ್ 7, ಬೆನೆಡಿಕ್ಟ್ ದ್ರಾವಣವು ಆಹಾರದಲ್ಲಿರುವ ಈ ಅಂಶವನ್ನು ಕಂಡುಹಿಡಿಯಲು ಬಳಸುತ್ತಾರೆ. ಅಂದರೆ ಈ ಬೆನೆಡಿಕ್ಟ್ ಸೊಲ್ಯೂಷನ್ ಅನ್ನು ಯಾವುದಕ್ಕೋಸ್ಕರ ಉಪಯೋಗಿಸ್ತಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಪಿಷ್ಟ, ಶರ್ಕರ, ಕೊಬ್ಬು ಮತ್ತು ಪ್ರೋಟೀನ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಶರ್ಕರ ಅಂತ ಹೇಳ್ಬೋದು. ಇನ್ನು ಈ ಕೆಳಗಿನವುಗಳಲ್ಲಿರುವ ಅವಶ್ಯಕ ಕೊಬ್ಬಿನಾಮ್ಲಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಲಿನೋಲೇಯಿಕ್ ಆಮ್ಲ, ಗ್ಲೈಸಿನ್, ಹೈಡ್ರೋಕ್ಲೋರಿಕ್ ಆಮ್ಲ, ದೆನ್ ಸ್ಟಿರಿಕ್ ಆಮ್ಲ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಲಿನೋಲೇಯಿಕ್ಸ್ ಆಮ್ಲ. ಇನ್ನು ಕೆಳಗಿನವುಗಳಲ್ಲಿರುವ ಅನಾವಶ್ಯಕ ಕೊಬ್ಬಿನಾಮ್ಲ ಗುರುತಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಲಿನೋಲಿನಿಕ್ ಆಮ್ಲ, ಪಾಮೆಟಿಕ್ ಆಮ್ಲ, ಓಲಿಕ್ ಆಮ್ಲ, ಗ್ಲೈಸಿನ್. ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಗ್ಲೈಸಿನ್. ಇನ್ನು ಕೆಳಗಿನವುಗಳಲ್ಲಿ ಸಂಕೀರ್ಣ ಲಿಪಿಡ್ ಅನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಪ್ಲಾಸ್ಟೋಲಿಪಿಡ್, ಸ್ಪಿಗ್ಮೋಲಿಪಿಡ್, ಲ್ಯೂಕೋಪ್ರೋಟೀನ್, ಮೇಲಿನ ಎಲ್ಲವು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಸ್ಪಿಗ್ಮೋಲಿಪಿಡ್. ಕೆಳಗಿನವುಗಳಲ್ಲಿ ನೀರಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ACD, BC, KED, AD, EK. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಬಿ ಆ್ಯಂಡ್ ಸಿ. ವಿಟಮಿನ್ ಬಿ ಮತ್ತು ಸಿಗಳು ನೀರಿನಲ್ಲಿ ಕರಗ್ತವೆ, ವೆರೇಸ್ ವಿಟಮಿನ್ A, D, EK ಇವು ಕೊಬ್ಬುಗಳಲ್ಲಿ ಕರಗ್ತವೆ ಅಂತ ಹೇಳ್ಬೋದು. ಇನ್ನು ನಿಶಾಂಧತ್ವ ರೋಗ ಇದರ ಕೊರತೆಯಿಂದ ಬರುತ್ತದೆ. ಇಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ ಆ್ಯಂಡ್ ವಿಟಮಿನ್ ಡಿ. ಸರಿಯಾದ ಉತ್ತರ ವಿಟಮಿನ್ ಎ. ಓಕೆ, ಆ್ಯಂಡ್ ಕ್ವೆಶ್ಚನ್ ನಂಬರ್ 13, ವಿಟಮಿನ್ ಡಿ ಕೊರತೆಯಿಂದ ಬರುವ ರೋಗ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ರುಕೇಟ್ಸ್, ಸಿರಾಪ್ಥೆಲ್ಮಿಯಾ, ಬಂಜತನ, ಬೆರಿಬೆರಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ರಿಕೆಟ್ಸ್. ಇನ್ನು ಕ್ವೆಶ್ಚನ್ ನಂಬರ್ 14, ಈ ವಿಟಮಿನ್ ಕೊರತೆಯಿಂದ ರಕ್ತಸ್ರಾವ ನಿರಂತರವಾಗಿ ನಡೆಯುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ, ವಿಟಮಿನ್ ಕೆ. ಇಲ್ಲಿ ಸರಿಯಾದ ಉತ್ತರ ವಿಟಮಿನ್ ಕೆ, ಅಂದರೆ ಆಪ್ಷನ್ ಡಿ. ಇಲ್ಲಿ ವಿಟಮಿನ್ ಕೆ ಕೊರತೆ ಇದ್ದರೆ ಕೆಲವೊಂದಿಷ್ಟು ವ್ಯಕ್ತಿಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಗಾಯಗಳಾದಾಗ ಅಲ್ಲಿ ಬ್ಲೀಡಿಂಗು ಕಂಟಿನ್ಯೂಸ್ ಆಗ್ತಾನೆ ಇರ್ತದೆ, ಅದು ಬೇಗ ಸ್ಟಾಪ್ ಆಗೋದಿಲ್ಲ. ಸೊ ದಟ್ ಈಸ್ ವಿಟಮಿನ್ ಕೆ. ಕ್ವೆಶ್ಚನ್ ನಂಬರ್ 15, ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ರಕ್ತಹೀನತೆ, ಇರುಳುಗಣ್ಣು, ದಂತ ಮತ್ತು ಮೂಳೆಗಳ ನ್ಯೂನ ರಚನೆ, ಸ್ಕರ್ವಿ. ಇದು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆಪ್ಷನ್ ಡಿ ಈಸ್ ದ ರೈಟ್ ಒನ್, ದಟ್ ಈಸ್ ಅ ಸ್ಕರ್ವಿ. ಓಕೆ, ದೆನ್ ಕ್ವೆಶ್ಚನ್ ನಂಬರ್ 16, ಹಿಮೋಗ್ಲೋಬಿನಿನ ಮೂಲ ಘಟಕವಾಗಿರುವ ಖನಿಜ ಯಾವುದು? ಕಬ್ಬಿಣ, ರಂಜಕ, ಅಯೋಡಿನ್, ಕ್ಯಾಲ್ಸಿಯಂ. ಸರಿಯಾದ ಉತ್ತರ ಕಬ್ಬಿಣ ಅಂತ. ಓಕೆ, ದೆನ್ ಕ್ವೆಶ್ಚನ್ ನಂಬರ್ 17, ಗಳಗಂಡ ರೋಗಕ್ಕೆ ಕಾರಣವಾಗಿರುವ ಖನಿಜವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಕ್ಯಾಲ್ಸಿಯಂ, ರಂಜಕ, ಅಯೋಡಿನ್, ಕಬ್ಬಿಣ. ನಮ್ಮೆಲ್ಲರಿಗೂ ಗೊತ್ತಿರಬಹುದು. ಇಯರ್ ಆಪ್ಷನ್ ಸಿ, ದಟ್ ಈಸ್ ಅಯೋಡಿನ್. ಅಯೋಡಿನ್ ಕೊರತೆಯಿಂದ ಗಳಗಂಡ ಅಂದರೆ ಗಂಟಲಿಗೆ ಸಂಬಂಧಿಸಿದಂಥ ಈ ಗಂಟಲ ಭಾಗದಲ್ಲಿ ಒಂದು ಉಬ್ಬಿಕೊಳ್ಳುವಂಥದ್ದು, ದಟ್ ಈಸ್ ಗಳಗಂಡ ರೋಗ ಅಂತ ಕರಿತೀವಿ ಅದಕ್ಕೆ.
ಇನ್ ಆಪ್ಷನ್ ಕ್ವೆಶನ್ ನಂಬರ್ 18, ಹೃದಯ ಸ್ನಾಯುಗಳು ಕ್ರಿಯಾಶೀಲವಾಗಿರಲು ಮತ್ತು ಆಮ್ಲ ಪ್ರತ್ಯಾಮ್ಲಗಳ ಸಂತುಲತೆಯನ್ನು ನಿಯಂತ್ರಿಸಲು ಅವಶ್ಯಕವಾಗಿರುವ ಖನಿಜ ಯಾವುದು ಅಂದರೆ ರಂಜಕ, ಕ್ಯಾಲ್ಸಿಯಂ, ಕಬ್ಬಿಣ, ಸೋಡಿಯಂ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಇಸ್ ಸೋಡಿಯಂ. ನಮ್ಮ ಶರೀರದ ತೂಕದ 60ರಿಂದ 70ರಷ್ಟು ಭಾಗ ಇದರಿಂದಾಗಿದೆ ಅಂತ ಹೇಳ್ಬೋದು. ಯಾವುದು? ನೀರು, ಕೊಬ್ಬು, ಖನಿಜಗಳು, ನಾರು ಪದಾರ್ಥ. ಸರಿಯಾದ ಉತ್ತರ ನೀರು, ಆಪ್ಷನ್ ಎ. ಓಕೆ. ದೆನ್ ಕ್ವೆಶನ್ ನಂಬರ್ 20, ಆಹಾರ ಸಾಗಾಣಿಕೆ ಮತ್ತು ತ್ಯಾಜ್ಯ ವಿಸರ್ಜನೆಗೆ ಸಹಾಯವಾಗಿರುವ ಆಹಾರದ ಘಟಕ ಯಾವುದು? ನೀರು, ನಾರು ಪದಾರ್ಥ, ಖನಿಜ, ಕಾರ್ಬೋಹೈಡ್ರೇಟ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ನೀರು ಅಂತ. ಆ್ಯಂಡ್ ಕ್ವೆಶನ್ ನಂಬರ್ 21, ಅರಿಶಿನ ಪುಡಿಯಲ್ಲಿ ಕಂಡುಬರುವ ಕಲಬೆರಕೆ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಟಾಲ್ಕಮ್ ಪುಡಿ, ಬಣ್ಣ ಕಟ್ಟಿದ ಮರದ ಹೊಟ್ಟು, ಮೆಟಾನಿಲ್ ಹಳದಿ, ವಾಷಿಂಗ್ ಸೋಡಾ. ಇಲ್ಲಿ ಸರಿಯಾದ ಉತ್ತರ ಅರಿಶಿನ ಪುಡಿಯಲ್ಲಿ ಯಾವುದು ಮಿಕ್ಸ್ ಮಾಡ್ತಾರೆ ಅಂತಂದರೆ ಮೆಟಾನಿಲ್ ಹಳದಿ. ಈ ಮೆಟಾನಿಲ್ ಹಳದಿ ಏನು ಮಾಡುತ್ತೆ ಅಂದರೆ ಮನುಷ್ಯನಿಗೆ ಕ್ಯಾನ್ಸರನ್ನು ಉಂಟು ಮಾಡ್ತಕ್ಕಂಥ ಒಂದು ಅಪಾಯ ಹೆಚ್ಚಿದೆ ಈ ಮೆಟಾನಿಲ್ ಹಳದಿಯಲ್ಲಿ. ಸೊ ಹಾಗಾಗಿ ಇದನ್ನು ಬ್ಯಾನ್ ಮಾಡಿದ್ದಾರೆ. ಕ್ವೆಶನ್ ನಂಬರ್ 22, ರವೆ ಮತ್ತು ಟೀ ಪುಡಿಯಲ್ಲಿರುವ ಕಬ್ಬಿಣದ ಚೂರುಗಳನ್ನು ಬೇರ್ಪಡಿಸುವ ವಿಧಾನ ಇದಾಗಿದೆ. ಒಂದು ವೇಳೆ ರವೆ ಮತ್ತು ಟೀ ಪುಡಿಯಲ್ಲಿ ಕಬ್ಬಿಣದ ಚೂರುಗಳಿದ್ದಾರೆ, ಯಾವ ರೀತಿ ಬೇರ್ಪಡಿಸಬಹುದು ಅಂದರೆ ಕರಗುವಿಕೆ, ತೇಲುವಿಕೆ, ದುಗ್ಧ ಮಾಪಕ ಬಳಕೆ, ಕಾಂತೀಯ ವಿಧಾನ. ಇಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಆಪ್ಷನ್ ಡಿ, ದಟ್ ಈಸ್ ಕಾಂತೀಯ ವಿಧಾನ. ಅಂದರೆ ಒಂದು ಅಯಸ್ಕಾಂತವನ್ನು ಅದರಲ್ಲಿಟ್ಟರೆ ಅದರಲ್ಲಿರ್ತಕ್ಕಂಥ ಕಬ್ಬಿನ ಚೂರುಗಳು ಹೊರಗಡೆ ಬರ್ತವೆ ಅಂತ. ಕ್ವೆಶನ್ ನಂಬರ್ 23, ಶುದ್ಧ ಹಾಲಿನ ಸಾಂದ್ರತೆ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ 1.026, 1.028, 1.029 ಆ್ಯಂಡ್ 1.027. ಇಲ್ಲಿ ಸರಿಯಾದ ಉತ್ತರ 1.026, ದಟ್ ಈಸ್ ಆಪ್ಷನ್ ಎ. ಕ್ವೆಶನ್ ನಂಬರ್ 24, ಈ ಕೆಳಗಿನವುಗಳಲ್ಲಿ ಕ್ಯಾನ್ಸರ್ ರೋಗ ಉಂಟು ಮಾಡುವ ವಿಷಕಾರಿ ರಾಸಾಯನಿಕ ಯಾವುದು ಅಂತ ಕೇಳಿದ್ದಾರೆ. ವಾಷಿಂಗ್ ಸೋಡಾ, ಬೇಕಿಂಗ್ ಸೋಡಾ, ಮೆಟಾನಿಲ್ ಹಳದಿ, ಟಾಲ್ಕಮ್. ಇದೀಗ ತಾನೇ ಒಂದು ಪ್ರೀವಿಯಸ್ ಕ್ವೆಶನಲ್ಲಿ ನೋಡಿದ್ವಿ, ದಟ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಮೆಟಾನಿಲ್ ಹಳದಿ. ಅರಿಶಿನ ಪುಡಿಯಲ್ಲಿ ಮಿಕ್ಸ್ ಮಾಡ್ತಾರೆ ಇದು. ಇನ್ನು ಕ್ವೆಶನ್ ನಂಬರ್ 25, ಕೆಳಗಿನ ಆಹಾರ ಘಟಕಗಳಲ್ಲಿ ದೇಹದ ಬೆಳವಣಿಗೆ ಮತ್ತು ರಚನೆಗೆ ಸಹಾಯಕವಾಗಿದೆ ಯಾವುದು ಅಂತ ಕೇಳಿದ್ದಾರೆ. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವಿಟಮಿನ್ಸ್ ಆ್ಯಂಡ್ ಖನಿಜಗಳು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಪ್ರೋಟೀನ್ಸ್. ಕ್ವೆಶನ್ ನಂಬರ್ 26, ಜೀರ್ಣವಾಗದ ಆಹಾರ ಘಟಕ ಗುರುತಿಸಿ. ಯಾವುದು ಇಲ್ಲಿ ಜೀರ್ಣ ಆಗೋದಿಲ್ಲ ಅಂತಂದರೆ ನಾರು ಪದಾರ್ಥ, ಖನಿಜಗಳು, ವಿಟಮಿನ್ಗಳು ಮತ್ತು ಕೊಬ್ಬು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ನಾರು ಪದಾರ್ಥ. ದೆನ್ ಕ್ವೆಶನ್ ನಂಬರ್ 27, ಈ ಕೆಳಗಿನ ಆಹಾರ ಘಟಕವು ಹೆಚ್ಚಿನ ಶಕ್ತಿ ಬಿಡುಗಡೆ ಮಾಡುತ್ತದೆ ಅಂತ ಕೇಳಿದ್ದಾರೆ. ಯಾವುದು? ಸೆಲ್ಯುಲೋಸ್, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಅಮೈನೋ ಆಸಿಡ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಕಾರ್ಬೋಹೈಡ್ರೇಟ್. ಕ್ವೆಶನ್ ನಂಬರ್ 28, ಪ್ರೋಟೀನ್ ಈ ಘಟಕಗಳಿಂದಾಗಿದೆ. ಯಾವ್ಯಾವು? ಲಿಪಿಡ್, ಕಾರ್ಬನ್ ಮತ್ತು ಆಕ್ಸಿಜನ್, ಅಮೈನೋ ಆಮ್ಲ, ಕಾರ್ಬನ್ ಮತ್ತು ಆಕ್ಸಿಜನ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಅಮೈನೋ ಆಸಿಡ್ಸ್ ಅಂತ. ಈ ಕೆಳಗಿನವುಗಳಲ್ಲಿ ಯಾವುದು ಕೊಬ್ಬಿನ ಘಟಕವನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಎಣ್ಣೆ, ತುಪ್ಪ, ಬೆಣ್ಣೆ, ಮೊಟ್ಟೆ, ಅಕ್ಕಿ, ಗೋಧಿ, ಹಾಲು, ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ಇದೆ. ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಕೊಬ್ಬಿನ ಘಟಕಗಳಿರ್ತಕ್ಕಂಥದ್ದು ಎಣ್ಣೆ, ತುಪ್ಪ ಮತ್ತು ಬೆಣ್ಣೆ. ದಟ್ ಈಸ್ ಆಪ್ಷನ್ ಎ. ಕ್ವೆಶನ್ ನಂಬರ್ 30, ಈ ಕೆಳಗಿನ ಆಹಾರ ಘಟಕಗಳು ಕಿಣ್ವಗಳನ್ನು ಉತ್ಪಾದಿಸುತ್ತವೆ. ದಟ್ ಈಸ್ ಕಾರ್ಬೋಹೈಡ್ರೇಟ್, ಲಿಪಿಡ್, ನಾರು ಪದಾರ್ಥಗಳು, ಪ್ರೋಟೀನ್. ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಪ್ರೋಟೀನ್. ಕ್ವೆಶನ್ ನಂಬರ್ 31, ರೋಗಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಓದಿ ಅಂತ ಹೇಳಿಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ ಇದೆ. ಇವು ಸೂಕ್ಷ್ಮಾಣುಜೀವಿಗಳಿಂದ ಹರಡುತ್ತವೆ. ಆಮೇಲೆ ಆಹಾರದಲ್ಲಿರುವ ಪೋಷಕಾಂಶದ ಕೊರತೆ, ಇವು ಸಾಂಕ್ರಾಮಿಕ ರೋಗಗಳಾಗಿವೆ. ಇವುಗಳನ್ನು ಸಮತೋಲಿತ ಆಹಾರವನ್ನು ಸೇವಿಸುವುದರಿಂದ ನಿಯಂತ್ರಿಸಬಹುದು. ಈ ಮೇಲಿನ ಹೇಳಿಕೆಯಲ್ಲಿ ಯಾವ ಜೋಡಿಯು ನ್ಯೂನ್ಯತೆ ಕಾಯಿಲೆಗೆ ಸಂಬಂಧಿಸಿದ್ದಾಗಿದೆ ಅಂತ. ಇಲ್ಲಿ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಸಿ, 2 and 4. ಅಂದರೆ ಆಹಾರದಲ್ಲಿನ ಪೋಷಕಾಂಶದ ಕೊರತೆ ಮತ್ತು ಇವುಗಳನ್ನು ಸಮತೋಲಿತ ಆಹಾರವನ್ನು ಸೇವಿಸುವುದರಿಂದ ನಿಯಂತ್ರಿಸಬಹುದು ಅನ್ನುವುದು ಸರಿಯಾಗಿದೆ. ಇನ್ನು ಕ್ವೆಶನ್ ನಂಬರ್ 32, ಸೂರ್ಯರಶ್ಮಿ ಎಂದು ಕರೆಯಲ್ಪಡುವ ವಿಟಮಿನ್ ಯಾವುದು? ವಿಟಮಿನ್ ಡಿ. ಸೂರ್ಯನ ಬೆಳಕಿನಿಂದ, ಸೂರ್ಯನ ಕಿರಣಗಳಿಂದ ನಮಗೆ ಸಿಗ್ತಕ್ಕಂಥ ವಿಟಮಿನ್ ಯಾವುದಂದರೆ ವಿಟಮಿನ್ ಡಿ. ಹಾಗಾಗಿ ನೋಡಿ, ಅದೇ ತಾನೇ ಜನಿಸಿದಂಥ ಮಗುವಿಗೆ ಏನು ಮಾಡ್ತಾರೆ, ಸುಮಾರು ಒಂದು 2-3 ತಿಂಗಳ ಬೆಳಿಗ್ಗಿನ ಜಾವದಲ್ಲಿ ಬಿಫೋರ್ 7:30 or 8 o'clock ಆ ಮಗುವಿನ ಒಂದು 15-20 ನಿಮಿಷ ಸೂರ್ಯನ ಬಿಸಿಲಿಗೆ ಮಲಗಿಸ್ತಾರೆ. ಯಾಕಂದರೆ ವಿಟಮಿನ್ ಡಿಯನ್ನು ಡೆವಲಪ್ ಮಾಡಲಿಕ್ಕೆ ಅಂತ. ಆ್ಯಂಡ್ ಕ್ವೆಶನ್ ನಂಬರ್ 33, ಆಹಾರದಲ್ಲಿ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಗೆ ಅನುಕೂಲಕರವಾದ ಟೆಂಪ್ರೇಚರ್ ಯಾವುದು, ಎಷ್ಟಿರಬಹುದು ಅಂತ ಕೇಳಿದರೆ. ಇಲ್ಲಿ ಸೂಕ್ಷ್ಮಾಣುಜೀವಿಗಳ ಒಂದು ಬೆಳವಣಿಗೆಗೆ ಅನುಕೂಲಕರದ ವಾತಾವರಣ ಅಥವಾ ಟೆಂಪ್ರೇಚರ್ ಅಂತಂದರೆ ದಟ್ ಇಸ್ ಅರೌಂಡ್ 20 to 35. ಆಪ್ಷನ್ ಬಿ ಇಸ್ ಅ ಕರೆಕ್ಟ್ ಒನ್. ಆ್ಯಂಡ್ ಆಹಾರ ಕೆಡಲು ಕಾರಣವಾದ ಆಂತರಿಕ ಅಂಶ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸಂಗ್ರಹಣ ದೋಷ, ಸೂಕ್ಷ್ಮಾಣುಜೀವಿಗಳು,
ಹಕ್ಕಿಗಳಿಂದ, ಕಿಣ್ವಗಳಿಂದ. ಇಲ್ಲಿ ಆನ್ಸರ್ ಇರೋದು ಆಪ್ಷನ್ ಡಿ, ದಟ್ ಈಸ್ ಕಿಣ್ವಗಳಿಂದ ಅಂತ. ದೆನ್ ಕ್ವಶನ್ ನಂಬರ್ 35, ಮಾನವನ ಕೂದಲು ಮತ್ತು ಉಗುರುಗಳನ್ನು ಹೊಂದಿರುವ ಘಟಕ ಯಾವುದು ಅಂದರೆ ಕ್ಯಾಲ್ಸಿಯಂ, ಕ್ಲೋರಿನ್, ಫಾಸ್ಫರಸ್, ಪ್ರೋಟೀನ್. ಇಲ್ಲಿರ್ತಕ್ಕಂಥ ಸರಿಯಾದ ಉತ್ತರ ದಟ್ ಈಸ್ ಪ್ರೋಟೀನ್, ಆಪ್ಷನ್ ಡಿ. ಕ್ವಶನ್ ನಂಬರ್ 36, ನೀರು ಕುದಿಯಲು ಪ್ರಾರಂಭಿಸಿದಾಗ ಅದರ ಶಾಖ ಏನಾಗುತ್ತದೆ? ಜಾಸ್ತಿ ಆಗುತ್ತಾ ಹೋಗುತ್ತದೆ, ಕಡಿಮೆ ಆಗುತ್ತಾ ಹೋಗುತ್ತದೆ, ಸೇಮ್ ಇರುತ್ತದೆ, ಹೆಚ್ಚು ಕಡಿಮೆ ಆಗುತ್ತದೆ. ಇಲ್ಲಿ ಸರಿಯಾದ ಉತ್ತರ, ಯಾವಾಗ ನೀರು ಕುದಿಲಿಕ್ಕೆ ಪ್ರಾರಂಭಿಸುತ್ತೆ ಅದರ ಶಾಖ ಏನಾಗುತ್ತೆ? ಇದ್ದಷ್ಟೇ ಇರ್ತದೆ, ಅಂದರೆ ಸೇಮ್ ಇರ್ತದೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಒನ್. ಕ್ವಶನ್ ನಂಬರ್ 37, ಭೂಮಿಯ ಮೇಲೆ ಹಿಮಗಡ್ಡೆಯ ಪ್ರಮಾಣ ಎಷ್ಟಿದೆ ಅಂತ ಕೇಳಿದ್ದಾರೆ. 2.15, 2%, 0.62%, 0.017%. ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ 2.15%. ನೀರನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಅಂದರೆ ಇದು ದ್ರಾವಕನೋ, ದ್ರಾವಣನೋ, ಸಾರ್ವತ್ರಿಕ ದ್ರಾವಕನೋ ಅಥವಾ ಸಾರ್ವತ್ರಿಕ ದ್ರಾವಣನೋ? ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಸಾರ್ವತ್ರಿಕ ದ್ರಾವಕ. ಅಂದರೆ ನಾವೇನೇ ಹಾಕಿದರೂ ಕೂಡ ಆ ನೀರಿನಲ್ಲಿ ಅದು ಕರಗಿಸಿಕೊಳ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಇನ್ನು ಕ್ವಶನ್ ನಂಬರ್ 39, ಸಮುದ್ರ ಮಟ್ಟದಲ್ಲಿ ನೀರಿನ ಕುದಿಯುವ ಬಿಂದು ಎಷ್ಟಿದೆ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ 100 ಡಿಗ್ರಿ ಸೆಲ್ಸಿಯಸ್. ಓಕೆ. ದೆನ್ ಕ್ವಶನ್ ನಂಬರ್ 40, ಸಸ್ಯ ಮತ್ತು ಪ್ರಾಣಿಗಳ ದೇಹದಲ್ಲಿರುವ ನೀರಿನ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. 70, 60, 72 ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ 70%. ದೆನ್ ನೀರಿಲ್ಲದೆ ಬಹುದಿನಗಳವರೆಗೆ ಬದುಕಬಲ್ಲ ಪ್ರಾಣಿ ಯಾವುದು? ಆನೆ, ಒಂಟೆ, ಆಕಳು ಯಾವುದೂ ಅಲ್ಲ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಒಂಟೆ. ಇದನ್ನು ಮರುಭೂಮಿಯ ಹಡಗು ಅಂತ ಕರೀತಾರೆ. ಅಂದರೆ ಈ ಒಂಟೆ ಸುಮಾರು ಒಂದು ಸರಿ ನೀರನ್ನು ಕುಡಿದ್ರೆ ಸುಮಾರು 10 ರಿಂದ 15 ದಿನಗಳ ಕಾಲ ನೀರು ಇರದೇ ಅದು ಬದುಕುವಂಥ ಒಂದು ಪ್ರಾಣಿಯಾಗಿದೆ. ಸೊ ಹಾಗಾಗಿ ಅದನ್ನು ಮರುಭೂಮಿಯ ಹಡಗು ಅಂತ ಕರೀತಾರೆ. ಓಕೆ. ಕ್ವಶನ್ ನಂಬರ್, ದಟ್ಸ್ ಆನ್ಸರ್ ಬಿ. ಆ್ಯಂಡ್ ಕ್ವಶನ್ ನಂಬರ್ 42, ಇದು ಮಾನವನ ಇಂಧನವಾಗಿದೆ. ಅಂದರೆ ಮನುಷ್ಯನಿಗೆ, ಈಗ ನಾವು ಕಾರಿಗೆ ಪೆಟ್ರೋಲು, ಡೀಸೆಲ್ ಹೇಗೆ ಹಾಕ್ತೀವಿ ಹಾಗೆ ಮನುಷ್ಯನಿಗೆ ಇಂಧನವಾಗಿದೆ ಯಾವುದು ಅಂತಂದರೆ ಆಪ್ಷನ್ ಬಿ, ದಟ್ ಈಸ್ ಗ್ಲೂಕೋಸ್. ಓಕೆ. ಇದು ನೀರಿನಲ್ಲಿ ಕರಗದ ವಸ್ತು. ಇದು ನೀರಿನಲ್ಲಿ ಕರಗೋದಿಲ್ಲ. ಯಾವುದು? ಕೆಂಪು ರಂಜಕ, ಬಿಳಿ ರಂಜಕ, ಕಪ್ಪು ರಂಜಕ ಎಲ್ಲವೂ. ಇಲ್ಲಿ ಸರಿಯಾದ ಉತ್ತರ ದಟ್ ಈಸ್ ಬಿಳಿ ರಂಜಕ, ಆಪ್ಷನ್ ಬಿ. ದೆನ್ ಕ್ವಶನ್ ನಂಬರ್ 44, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲರಿಯನ್ನು ಹೊಂದಿರುವ ಘಟಕ ಯಾವುದು ಅಂತಂದರೆ ಜೀವಸತ್ವ, ಕೊಬ್ಬು, ಕಾರ್ಬೋಹೈಡ್ರೇಟ್, ಸಸಾರಜನಕ. ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಕೊಬ್ಬು ಅಂತ. ದೆನ್ ಕ್ವಶನ್ ನಂಬರ್ 45, ಸಿಹಿ ನೀರನ್ನು ಶುದ್ಧೀಕರಿಸುವ ಸುಲಭ ವಿಧಾನ ಯಾವುದು ಅಂದರೆ ಕ್ಲೋರಿನೇಷನ್, ಫ್ಲೋರಿನೇಷನ್, ಎಕ್ವೇರೇಷನ್, ಫಿಲ್ಟ್ರೇಷನ್. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ನೀರಿನಲ್ಲಿ ಏನು ಮಾಡ್ತಾರೆ? ಒಂದು ಪುಡಿಯನ್ನು ಹಾಕ್ತಾರೆ, ದಟ್ ಈಸ್ ಕಾಲ್ಡ್ ಎಸ್ ಕ್ಲೋರಿನೇಷನ್. ಆಪ್ಷನ್ ಎ ಇಸ್ ದ ರೈಟ್ ಒನ್. ದೆನ್ ಕ್ವಶನ್ ನಂಬರ್ 46, ಗೋಧಿ ಇದು ಪೌಷ್ಟಿಕ ಪೋಷಕ, ಸೂಕ್ಷ್ಮ ಪೋಷಕ, ಸ್ಥೂಲ ಪೋಷಕ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ, ಪೌಷ್ಟಿಕ ಪೋಷಕ. ದೆನ್ ಕ್ವಶನ್ ನಂಬರ್ 47, ಕಾರ್ಬೋಹೈಡ್ರೇಟ್ಗಳಲ್ಲಿ ಕಾರ್ಬನ್, ಹೈಡ್ರೋಜನ್ ಹಾಗೂ ಆಕ್ಸಿಜನ್ಗಳ ಅನುಪಾತ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಎ, 1:2:1. 1:1 ರೇಷಿಯೋನಲ್ಲಿ ಈ ಕಾರ್ಬೋಹೈಡ್ರೇಟ್ಗಳಲ್ಲಿ ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ ಇರುತ್ತೆ ಅಂತ ಹೇಳ್ಬೋದು. ದೆನ್ ಕ್ವಶನ್ ನಂಬರ್ 48, ಇದು ಆಹಾರದಲ್ಲಿ ದೇಹವರ್ಧಕ ಘಟಕವಾಗಿದೆ. ಯಾವುದು? ಕಾರ್ಬೋಹೈಡ್ರೇಟು, ಲಿಪಿಡ್, ಪ್ರೋಟೀನ್ ಎಲ್ಲವೂ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಕಾರ್ಬೋಹೈಡ್ರೇಟ್. ದೆನ್ ಕ್ವಶನ್ ನಂಬರ್ 49, ಪ್ರಾಣಿಗಳಲ್ಲಿ ಕೊಬ್ಬಿನ ರೂಪದಲ್ಲಿರುವ ಘಟಕ ಯಾವುದು ಅಂತ ಕೇಳಿದ್ದಾರೆ. ಲಿಪಿಡ್, ಪ್ರೋಟೀನು, ವಿಟಮಿನ್ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಲಿಪಿಡ್ ಅಂತ. ದೆನ್ ಕ್ವಶನ್ ನಂಬರ್ 50, ದೇಹ ನಿಯಂತ್ರಕಗಳಾಗಿ ಕಾರ್ಯನಿರ್ವಹಿಸುತ್ತವೆ ಯಾವುದು? ವಿಟಮಿನ್, ಲಿಪಿಡ್, ಪ್ರೋಟೀನ್ ಎಲ್ಲವೂ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ವಿಟಮಿನ್. ದೆನ್ ಕ್ವಶನ್ ನಂಬರ್ 51, ಭಾರತದ ಹಸಿರು ಕ್ರಾಂತಿಯ ಜನಕ ಅಂತ ಯಾರಿಗೆ ಕರೀತಾರೆ ಅಂದರೆ ಇಲ್ಲಿ ಡಾಕ್ಟರ್ MS ಸ್ವಾಮಿನಾಥನ್. ಇವರು ಕಳೆದ ವರ್ಷನೇ ತೀರ್ಕೊಂಡ್ರು. ಇವರು ತಮಿಳುನಾಡಿನವರು. ಭಾರತದ ಹಸಿರು ಕ್ರಾಂತಿ ಪಿತಾಮಹ ಅಂತ ಕರೀತಾರೆ. ಇಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಒನ್. ದೆನ್ ಕ್ವಶನ್ ನಂಬರ್ 52, ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ನಡುವಿನ ಅನುಪಾತ ಎಷ್ಟಿರುತ್ತೆ? 2:1, 1:2, 1:1 and 2:2. ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ 2:1. ನೀರನ್ನು ಪ್ರಯೋಗಾಲಯದಲ್ಲಿ ತಯಾರಿಸಿದ ಮೊದಲ ವಿಜ್ಞಾನಿ ಯಾರು ಅಂದರೆ ನೀರನ್ನು ಮೊದಲು ಲ್ಯಾಬೊರೇಟರಿಯಲ್ಲಿ ರೆಡಿ ಮಾಡ್ತಾರೆ. ಯಾರು ಅಂತಂದರೆ ದಟ್ ಈಸ್ ನನ್ ಅದರ್ ದ್ಯಾನ್ ಹೆನ್ರಿ ಕ್ಯಾವೆಂಡಿಸ್ ಅಂತ. ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಹೆನ್ರಿ ಕ್ಯಾವೆಂಡಿಸ್. ಇನ್ನು ಕ್ವಶನ್ ನಂಬರ್ 54, ಲಿಪಿಡ್ಗಳಲ್ಲಿ ಹೈಡ್ರೋಜನ್ ಹಾಗೂ ಆಕ್ಸಿಜನ್ಗಳ ಅನುಪಾತ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ 2:1. ನೀರು ಒಂದು ಧಾತು, ಅಶುದ್ಧ ವಸ್ತು, ಸಂಯುಕ್ತ, ಮಿಶ್ರಣ. ನೀರು ಒಂದು ಸಂಯುಕ್ತ ವಸ್ತು ಅಂತ ನಾವು ಹೇಳ್ಬೋದು. ಆಪ್ಷನ್ ಸಿ ಇಸ್ ದ ರೈಟ್ ಒನ್.
ಕ್ವೆಶನ್ ನಂಬರ್ 56, ಭೂಮಿಯ ಮೇಲೆ ನೀರಿನ ಹಂಚಿಕೆಯಲ್ಲಿ ಸಮುದ್ರ ಸಾಗರದ ಪ್ರಮಾಣ ಎಷ್ಟಿದೆ ಅಂದರೆ 70, 80, 97, 50%. ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ 97.2%ನಷ್ಟು ಭೂಮಿಯ ಮೇಲೆ ನೀರಿನ ಹಂಚಿಕೆಯಲ್ಲಿ ಸಮುದ್ರ ಮತ್ತು ಸಾಗರ ಪ್ರಮಾಣ ಇದೆ ಅಂತ ಹೇಳ್ಬೋದು. ದೆನ್ 57, ನಮ್ಮ ದೇಹದಲ್ಲಿ ಶಕ್ತಿಯ ಪ್ರಧಾನ ಮೂಲ ಯಾವುದು? ಗ್ಲೂಕೋಸ್, ಮಾಲ್ಟೋಸ್, ಪೇಸ್ಟ್, ಗ್ಲೈಕೋಜನ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಗ್ಲೂಕೋಸ್. ದೆನ್ ಕ್ವೆಶನ್ ನಂಬರ್ 58, ಒಂದು ಆಲಿಗೋಸ್ಯಾಕರೈಡ್ನಲ್ಲಿ ಇರುವ ಸರಳ ಸಕ್ಕರೆಗಳ ಅಣುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. 3, ಆಮೇಲೆ 2 ರಿಂದ 4, 10ಕ್ಕಿಂತ ಜಾಸ್ತಿ 2. ಅಂದರೆ ಇಲ್ಲಿ ಆಪ್ಷನ್ ಬಿ 2 ರಿಂದ 4 ಒಂದು ಏನಿರ್ತವೆ ಆಲಿಗೋಸ್ಯಾಕರೈಡ್ಸು ಸರಳ ಸಕ್ಕರೆಗಳ ಅಣುಗಳ ಸಂಖ್ಯೆ ಇರುತ್ತೆ ಅಂತ ಹೇಳ್ಬೋದು. ಆಪ್ಷನ್ ಬಿ ಇಸ್ ಅ ರೈಟ್ ಒನ್. ಕ್ವೆಶನ್ ನಂಬರ್ 59, ಈ ಆಹಾರದ ಘಟಕಗಳು ತಾಪ ನಿಯಂತ್ರಕಗಳಾಗಿ ಕೆಲಸ ಮಾಡುತ್ತವೆ ಯಾವುವು ಅಂತಂದರೆ ಕಾರ್ಬೋಹೈಡ್ರೇಟು, ಪ್ರೋಟೀನ್, ಕೊಬ್ಬು, ನಾರು ಪದಾರ್ಥ. ಆಪ್ಷನ್ ಸಿ ಇಸ್ ದ ರೈಟ್ ಒನ್, ದಟ್ ಈಸ್ ಕೊಬ್ಬುಗಳು ಅಂತ. ಇನ್ನು ಕೊನೆಯ ಪ್ರಶ್ನೆ, ದಟ್ ಈಸ್ ನೀರಿನ ತಾತ್ಕಾಲಿಕ ಗಡಸುತನಕ್ಕೆ ಕಾರಣವಾದ ಅಣು ಯಾವುದು ಅಂತಂದರೆ ಇಲ್ಲಿ ಕ್ಯಾಲ್ಸಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಹೈಡ್ರೋಕಾರ್ಬೋನೇಟ್, ಮ್ಯಾಗ್ನೀಸಿಯಂ ಸಲ್ಫೇಟ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಕ್ಯಾಲ್ಸಿಯಂ, ದಟ್ ಈಸ್ CaHCO3. ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಸ್ನೇಹಿತರೆ, ಇದಿಷ್ಟು ನಾನು ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂಥ ನೀರು ಮತ್ತು ಆಹಾರ ಘಟಕದ ಮೇಲಿನ ಒಂದಿಷ್ಟು ಮಹತ್ವಪೂರ್ಣ ಪ್ರಶ್ನೆಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಟಿಲ್ ದೆನ್, ಟೇಕ್ ಕೇರ್. ಥ್ಯಾಂಕ್ ಯು.